ಸೊ ವೆಲ್ಕಮ್ ಬ್ಯಾಕ್ ಟು ನಮ್ಮದೊಂದು ಹೊಸ ವೀಡಿಯೋಕ್ಕೆ. ಈ ಒಂದು ವಿಡಿಯೋ ಒಳಗೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಕತ್ತೀನಿ ಅಂದರೆ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಈಸ್ ನಾಟ್ ಕಂಪ್ಲೀಟೆಡ್ ಅಂತ ಹೇಳಿ ಭಾಳ ತುಂಬ ವಿದ್ಯಾರ್ಥಿಗಳು ಬಂದಿತ್ತು. ಅದಕ್ಕೊಂದು ಲಿಂಕು ಪ್ರೊವೈಡ್ ಮಾಡಿದ್ದೆ. ಲಿಂಕ್ ಪ್ರೊವೈಡ್ ಮಾಡಿದಾಕಾರ ಸ್ವಲ್ಪ ವಿದ್ಯಾರ್ಥಿಗಳದ್ದು ಆಗತ್ತೈತಿ, ಇನ್ನು ಸ್ವಲ್ಪ ವಿದ್ಯಾರ್ಥಿಗಳದ್ದು ಆಗಕತ್ತಿಲ್ಲ. ಪ್ರಾಬ್ಲಮ್ ID ಪಾಸ್ವರ್ಡ್ ತಪ್ಪೈತೆ ಅಂತ ಹೇಳಕತ್ತೈತಿ. ಯಾಕೆ ಈ ರೀತಿ ಹೇಳಕತ್ತೈತಿ? ಸೊ ನಮಗೆ ಹೇಳಕತ್ತೈತು ಎಲ್ಲರಿಗೂ ಹೇಳಕತ್ತೈತಿ ಅಂತೇಳಿ ಕೇಳ್ಬೋದು. ಈ ಒಂದು ಪ್ರಾಬ್ಲಮ್ ಆಲ್ ಓವರ್ ಕರ್ನಾಟಕ ಯಾವ ವಿದ್ಯಾರ್ಥಿಗಳು ಡ್ರಾಪರ್ ಇದಾರಲ್ಲ, ಡ್ರಾಪರ್ ಆಗಿರಲಿ, CBSE ಬೇರೆ ಸ್ಟೇಟಿಂದ ಬಂದವ್ರದ್ದು, ಬೇರೆ ಲೈಕ್ CBSE ಇದ್ದವ್ರದ್ದು, ಸ್ಟೇಟ್ ಬೋರ್ಡ್ ಇದ್ದವ್ರದ್ದು, ಇವ್ರದ್ದೆಲ್ಲರದ್ದು ಈ ರೀತಿ ಪ್ರಾಬ್ಲಮ್ ಆಗ್ತೈತಿ. ಅದಕ್ಕೆಲ್ಲ ಸೊಲ್ಯೂಷನ್ ಈ ಒಂದು ವಿಡಿಯೋ ಒಳಗೆ ಕೊಡ್ತೇನಂತ. ಸೊ ಎಲ್ಲೋದ್ರೆ ನಿಮಗೆ ಸೊಲ್ಯೂಷನ್ ಆಕೈತಿ, ಎಲ್ಲಿ ಹೋಗಿ ನೀವು ಮಾರ್ಕ್ಸ್ನೇ ಕಂಪ್ಲೀಟಾಗಿ ಅಪ್ಡೇಟ್ ಮಾಡ್ಬೋದು ಅದ್ರ ಬಗ್ಗೆ. ಮತ್ತು ಅಗೇನ್ ಅದರ ಒಂದು ಲಿಂಕನ್ನು ಸಹ ನಾನು ನಿಮಗೆ ಎಲ್ಲಿ ಕೊಡ್ತೀನಿ ಅಂತ ಹೇಳ್ತೀನಿ. ವಿಡಿಯೋ ಎಂಡ್ವರೆಗೂ ನೋಡಿರಿ. ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಸಹ ವಿಡಿಯೋನ ಶೇರ್ ಮಾಡಿರಿ. ಸೊ ಅವರಿಗೂ ಹೆಲ್ಪ್ ಆಗಲಿ, ಸೊ ಅವರಿಗೂ ಏನಂತ ಗೊತ್ತಾಗಲಿ ಇದಕ್ಕೆ ಸೊಲ್ಯೂಷನ್ ಏನಂತೇಳಿ. ಸೊ ವಿಡಿಯೋ ಶುರು ಮಾಡೋಣಂತ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ, ಬೇರೆ ಏನಾದರೂ ಡೌಟ್ ಇತ್ತಂದ್ರೆ. ಸೊ ಮತ್ತು ಇದು ಬಿಟ್ಟು ಲೈಕ್ ಕಟಪ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿ ನನ್ನ ಚಾನಲಲ್ಲಿ ಹಾಕ್ತೀನಿ. ಸೊ ನೀವು ಅದನ್ನು ಹೋಗಿ ನೋಡ್ಕೊಂಡು ಬರ್ರಿ. ಸೊ ನಿಮ್ಮ ಅದು ಏನೇನು ಸಿಗ್ತೈತೆ ಅಂತ ಹೇಳ್ತಾರೆ. ಸೊ ನಿಮ್ಗೆ ಡೈರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗ್ತೈತಿ, ಯಾವ ಸಿಗೋದಿಲ್ಲ ಅಂತ ಹೇಳ್ತಾರೆ. ಚಾನಲ್ ಒಳಗೆ ಇರ್ತೈತಿ SR ಕರ್ನಾಟಕದಾಗ. ಸೊ ಬರ್ರಿ, ಇವಾಗ ಕ್ವಾಲಿಫಿಕೇಷನ್ ಎಕ್ಸಾಮಿನೇಷನ್ ನಾಟ್ ಕಂಪ್ಲೀಟೆಡ್ ಅಂತೇಳಿ ಐತಿ. ಸೊ ಅವರಿಗೆ ಮಾರ್ಕ್ಸ್ ಎಂಟ್ರಿ ಮಾಡಬೇಕು. ಮಾರ್ಕ್ಸ್ ಎಂಟ್ರಿ ಮಾಡಿದ್ಮ್ಯಾಗ ಅವರು ಒಂದು ರ್ಯಾಂಕ್ಸ್ ತೋರಿಸ್ತೈತಿ. ಸೊ ಮಾರ್ಕ್ಸ್ ಎಲ್ಲಿ ಎಂಟ್ರಿ ಮಾಡೋದು? ನೀವು ಡೈರೆಕ್ಟಾಗಿ KA ಪೋರ್ಟಲಿಗೆ ಹೋಗ್ತೀರಿ. ಸೊ KA ಪೋರ್ಟಲಿಗೆ ಹೋಗ್ರಿ, KA ಮೇನ್ ವೆಬ್ಸೈಟಿಗೆ. ಸೊ ಮೇನ್ ವೆಬ್ಸೈಟಿಗೆ ಹೋದ್ಮೇಲೆ ತೋರಿಸ್ತೀನಿ ಅಂತ ನಾನು ನಿಮಗೆ. ಸೊ ನೀವು ವೆಬ್ಸೈಟಿಗೆ ಹೋದ್ಮೇಲೆ ಸೊ ಅಲ್ಲಿ ಈ ರೀತಿಯಾಗಿ ಬರ್ತೈತಿ. ಅಂದ್ರೆ ಲೈಕ್ ನಿಮಗೆ ಈ ಒಂದು ಲಿಂಕ್ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ, ಎಲ್ಲೈತೆ ಅಂತ ಲಾಸ್ಟಿಗೆ ಹೇಳ್ತೀನಿ ಅಂತ. ನೀವು ಪೋರ್ಟಲಿಗೆ ಹೋದ್ಮೇಲೆ ಸೊ ಅಲ್ಲಿ ರಿಸಲ್ಟ್ ಚೆಕ್ ಮಾಡೋಕೆ 3 ಲಿಂಕ್ ಕೊಟ್ಟಿದ್ದಾರೆ. ಲಿಂಕ್ 1, ಲಿಂಕ್ 2, ಲಿಂಕ್ 3 ಅಂತೇಳಿ. ಸೊ ಲಿಂಕ್ 3ಗೆ ನೀವು ಹೋಗಬೇಕು. ಲಿಂಕ್ 3ಗೆ ಹೋದ್ಮೇಲೆ ಅಲ್ಲಿ ಲಿಂಕ್ 3ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ID ಪಾಸ್ವರ್ಡನ್ನು ಹಾಕಬೇಕು. ಸೊ ಹಾಕಿದ್ಮ್ಯಾಗ ಅದು ಲಾಗಿನ್ ಆಕೈತಿ ಇದೆಲ್ಲರಿಗೂ. ಸೊ ಯಾರ್ಯಾರ್ದು ID ಪಾಸ್ವರ್ಡ್ ಬೇರೆ ಕಡೆ ಎಲ್ಲ ತಪ್ಪಾಗಿ ಬಂದದ ಅಂತ ಹೇಳ್ತಿದ್ರಲ್ಲ, ಸೊ ಅವ್ರಿಗೆ ಇದೆಲ್ಲ ಈ ಒಂದು KA ಪೋರ್ಟಲಲ್ಲಿ ಹೋಗಿ ಸೊ ಲಿಂಕ್ 3 ಚಾಯ್ಸ್ ಮಾಡಿಕೊಂಡು ಅಲ್ಲಿ ನಿಮ್ಮ ID ಪಾಸ್ವರ್ಡನ್ನು ಕರೆಕ್ಟಾಗಿ ಹಾಕಿ ಮೆನ್ಷನ್ ಮಾಡಿ ಸೊ ನೀವು ಲಾಗಿನನ್ನು ಮಾಡ್ಕೋಬೇಕು. ಲಾಗಿನ್ ಮಾಡಿಕೊಂಡು ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ ಏನಂದರೆ ನಿಮ್ಮ PUC ಬೋರ್ಡ್ ಮಾರ್ಕ್ಸ್ ಏನೈತಿ ಅದನ್ನು ನೀವು ಅಲ್ಲಿ ಎಂಟ್ರ್ ಮಾಡಬೇಕು. KCTದ ಅದಲ್ಲಿ ತೋರಿಸ್ತಾರೆ. ಸೊ ತೋರಿಸಿಲ್ಲ ಅಂದರೆ ನೀವು ಎಂಟ್ರ್ ಮಾಡಿರಿ. ಸೊ ಎಂಟ್ರ್ ಮಾಡಿಬಿಟ್ಟು ಎಲ್ಲ ಆದಮೇಲೆ ಮುಂದೆ ಸಬ್ಮಿಟ್ ಕೊಟ್ರಿ ಅಂದ್ರೆ ಮುಂದೆ ನಿಮಗೆ ಸಕ್ಸಸ್ಫುಲ್ ಅಂತೇಳಿ ಬರ್ತೈತಿ. ಅವಾಗ ಮತ್ತೊಮ್ಮೆ OTP ಕೇಳ್ತೈತಿ. ಸೊ OTP ನೀವು ಅಲ್ಲಿ ಎಂಟ್ರ್ ಮಾಡಬೇಕು. ಸೊ ಎಂಟ್ರ್ ಮಾಡಿದ್ರಿ ಅಂದ್ರೆ ನಿಮ್ಮ ಒಂದು ಮಾರ್ಕ್ಸ್ ಎಂಟ್ರಿ ಅಲ್ಲಿ ಆಕೈತಿ. ಈ ರೀತಿಯಾಗಿ ನೀವು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು. ಸರಿ, ಇವಾಗ ಲಿಂಕ್ ಹೆಂಗೆ ಕೊಡ್ತೀರಿ ನೀವು ನಮಗೆ ಅಂತ ಕೇಳ್ಬೋದು. ಸೊ ಲಿಂಕನ್ನು ಬಂದುಬಿಟ್ಟು ವಿಡಿಯೋ ಕಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನಂತ. ಸೊ ನೀವು ಅಲ್ಲಿ ಬಂದು ಲಿಂಕನ್ನು ತೊಗೋಬೋದು ತುಂಬ ವಿದ್ಯಾರ್ಥಿಗಳಿಗೆ. ಯಾಕಂದ್ರೆ ಲಿಂಕ್ ಕಳಿಸ್ರಿ ಅಂತ ಕೇಳ್ತಿರ್ತೀರಿ. ಸೊ ಲಿಂಕ್ ಪ್ರತಿಯೊಬ್ಬರಿಗೆ ಕಳಿಸೋದು ಕಷ್ಟ ಆಕೈತಿ. ಸೊ ಅದಕ್ಕೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾವೊಂದು ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಕಮೆಂಟಲ್ಲೂ ಸಹ ಪಿನ್ ಮಾಡಿರ್ತೀನಿ ಅಂತ. ಸೊ ನೀವು ಅದ್ರ ಥ್ರೂ ಡೈರೆಕ್ಟಾಗಿ ಹೋಗಿ ನೀವೇನೈತಿ ಇದಕ್ಕೊಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು. ಯಾರ್ದು ಪ್ರಾಬ್ಲಮ್ ಇಲ್ಲ. ಓವರಾಲ್ ಎಲ್ಲ ಸೆಂಟ್ರವರು ಸಹ ಇಲ್ಲಿ ಬಂದು ನೀವೇನು ಎಂಟ್ರಿ ಮಾಡ್ಬೋದು. ಬೇರೆ ಇವಾಗ ಮೇನ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ಸ್ಟೇಟ್ ಅವ್ರಿಗೆ ಈ ಒಂದು ಲಿಂಕ್ ಐತಿ. ಸೊ ಅವರು ಈ ಒಂದು ಲಿಂಕ್ ಥ್ರೂ ಬಂದು ನೀವು ಜಾಯ್ನ್ ಆಗಿ ನೋಡ್ಕೋಬಹುದು. ಬೇರೆ ಸ್ಟೇಟ್ ಅವ್ರಿಗೆ ಮೊನ್ನೆ ಕೊಟ್ಟಿದ್ದಿಲ್ಲ, ಆ ಲಿಂಕ್ ಥ್ರೂ ನೀವು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿರಿ. ಸೊ ಇದಾಗಿತ್ತು. ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಂತ ಏನಾದ್ರು ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿರಿ ಅಂತೇಳಿ. ಓಕೆ, ಟಾಟಾ, ಬಾಯ್.